ಇದು ರಾಜ್ಯ ರಾಜಕೀಯವೇ ದಂಗಾಗೋ ಸುದ್ದಿ. ಕಾಂಗ್ರೆಸ್ ನಾಯಕರಂತೂ ಶಾಕ್ ಆಗೋದು ಗ್ಯಾರಂಟಿ. ಎಂಎಲ್ಸಿ ಮಾಡೋದಾಗಿ ಹೇಳಿ ಆತ ಎಷ್ಟು ಕೋಟಿ ಪೀಕಿದ್ದು ಗೊತ್ತಾ? ಇದು ರಾಜ್ಯ ರಾಜಕೀಯವೇ ದಂಗಾಗುವಂತ ಸುದ್ದಿ. ಕಾಂಗ್ರೆಸ್ ನಾಯಕರಂತೂ ಶಾಕ್ ಆಗೇ ಆಗ್ತಾರೆ. ಎಂಎಲ್ಸಿ ಮಾಡೋದಾಗಿ ಹೇಳಿ ಆತ ಪೀಕಿದ್ದೆಷ್ಟು ಕೋಟಿ ಗೊತ್ತಾ? ಹೈಕಮಾಂಡ್ ನಾಯಕರು ಗೊತ್ತೆಂದು ಮಾಡಿದ್ದಂತ ಕೆಲಸ ಈತ ದೆಹಲಿಗೆ ಕರೆದೊಯ್ತು. ರೂಮ್ ಬಾಗಿಲು ಹಾಕೊಂಡು ಮಾಡಿದ್ದೇನು? ಗ್ಯಾರಂಟಿ ನ್ಯೂಸ್ ಬಿಚ್ಚಿಡ್ತಾ ಇದೆ ಖತರ್ನಾಕ್ ವಂಚಕನ ಕಹಾನಿ. ದೆಹಲಿಗೆ ಕರೆದುಕೊಂಡು ಹೋಗಿ ರೂಮ್ ಬಾಗಿಲು ಹಾಕೊಂಡು ಈತ ಮಾಡಿದ್ದೇನು ಗೊತ್ತಾ? ಗ್ಯಾರಂಟಿ ನ್ಯೂಸ್ ಬಿಚ್ಚಿಡ್ತಾ ಇದೆ ಖತರ್ನಾಕ್ ವಂಚಕನ ಕಹಾನಿ. ಎಂಎಲ್ಸಿ ಮಾಡೋದಕ್ಕೆ ಒಂದಲ್ಲ ಎರಡಲ್ಲ 5 ಕೋಟಿ ಡಿಮ್ಯಾಂಡ್ ಇಟ್ಟಿದ್ದಾನೆ ಈತ. ಕಾಂಗ್ರೆಸ್ ನಾಯಕರ ಮಾಧ್ಯಮ ಸಲಹೆಗಾರ ಅಂತ ನಂಬಿಸಿ ದೋಖಾ ಮಾಡಿದ್ದಾನೆ. ಎಂಎಲ್ಸಿ ಮಾಡೋದಕ್ಕೆ ಒಂದಲ್ಲ ಎರಡಲ್ಲ 5 ಕೋಟಿ ಡಿಮ್ಯಾಂಡ್ ಇಟ್ಟಿದ್ದಾನೆ. ಕಾಂಗ್ರೆಸ್ ನಾಯಕರ ಮಾಧ್ಯಮ ಸಲಹೆಗಾರ ನಾನು ಅಂತ ಹೇಳಿ ನಂಬಿಸಿ ದೋಖಾ ಮಾಡಿರೋದು. ರಾಜಕಾರಣಿಗಳ ಜೊತೆಗಿನ ಫೋಟೋ ತೋರಿಸಿ ಮಕ್ಮಲ್ ಟೋಪಿ ಹಾಕಿದ್ದಾನೆ. ಮಂಗಳೂರು ಮೂಲದ ಮಹಿಳೆಗೆ ಬೆಂಗಳೂರಲ್ಲಿ ಕೋಟಿ ಕೋಟಿ ವಂಚನೆ ಮಾಡಿರೋದು. ಮಹಿಳೆಯಿಂದ 1.5 ಕೋಟಿ ರೂಪಾಯಿ ಪಡೆದು ವಂಚನೆ ಮಾಡಿದ್ದಾನೆ ಯರ್ರಿ ಸ್ವಾಮಿ. ಸಮಾಜ ಸೇವೆಯಲ್ಲಿ ತೊಡಗಿದ್ದ ಮಹಿಳೆಗೆ ಈ ಯರ್ರಿ ಸ್ವಾಮಿ ಪರಿಚಯವಾಗಿದ್ದ. ನೀವಿಷ್ಟು ಸಮಾಜ ಸೇವೆ ಮಾಡ್ತೀರಿ, ನೀವ್ಯಾಕೆ ಎಂಎಲ್ಸಿ ಆಗಬಾರದು? ನನಗೆ ಕಾಂಗ್ರೆಸ್ ಹೈಕಮಾಂಡ್ ಲೀಡರ್ಸ್ ಎಲ್ಲರೂ ಗೊತ್ತಿದ್ದಾರೆ. ಜಸ್ಟ್ 5 ಕೋಟಿ ಅಡ್ಜಸ್ಟ್ ಮಾಡಿ ನಿಮ್ಮನ್ನ ಕಾಂಗ್ರೆಸ್ ಎಂಎಲ್ಸಿ ಮಾಡಿಸ್ತೀನಿ. ಪ್ರಮುಖ ನಾಯಕರ ಜೊತೆಗಿನ ಫೋಟೋಸ್ ತೋರಿಸಿ ವಂಚನೆ ಮಾಡಿಬಿಟ್ಟಿದ್ದಾನೆ ಆ ಮಹಿಳೆಗೆ ಈತ. 5 ಕೋಟಿ ಹಣವಿಲ್ಲದೆ 1,25,00,000ಕ್ಕೆ ಫೈನಲ್ ಮಾಡಿದ್ದ ಈ ಖತರ್ನಾಕ್. ಅವರ ಬಳಿ 5 ಕೋಟಿ ಹಣ ಇರಲಿಲ್ಲ, ಹಂಗಾಗಿ ನನ್ನ ಬಳಿ ಇಷ್ಟೇ ಇದೆ, 1,25,00,000 ಇದೆ ಅಂತ ಆ ಮಹಿಳೆ ಹೇಳಿರ್ತಾರಂತೆ. ಅದಕ್ಕೆ ಓಕೆ ಅಂತ ಆ ಮಹಿಳೆಯ ಬಳಿ 1,25,00,000 ರೂಪಾಯಿ ಇಸ್ಕೊಂಡಿರ್ತಾನೆ. 2024 ಆಗಸ್ಟ್ ನಿಂದ 2025 ಜನವರಿ ವೇಳೆಗೆ 1.5 ಕೋಟಿ ಹಣ ಪಡೆದಿದ್ದ. ಮೈಸೂರು ಬ್ಯಾಂಕ್ ಸರ್ಕಲ್ನ ಶಿಕ್ಷಕರ ಸದನ, ಕೆಸಿ ಜನರಲ್ ಆಸ್ಪತ್ರೆ ಬಳಿ ಹಣ ಪಡೆದಿದ್ದ ಈತ. ತನ್ನ ಸಹಚರರಾದ ಸಿದ್ದರಾಜು, ಬಸವರಾಜುಗೆ ಹಣ ಕೊಡಿಸಿದ್ದ ಯರ್ರಿ ಸ್ವಾಮಿ. ದೇವೇಗೌಡರ ಪಕ್ಕದಲ್ಲಿ ಕೂತಿದ್ದ ನೋಡಿ ಯರ್ರಿ ಸ್ವಾಮಿ ಅನ್ನೋ ವ್ಯಕ್ತಿ. ಈತನೇ ಮಹಿಳೆಗೆ ಮೋಸ ಮಾಡಿರೋದು. ವಂಚನೆಗೊಳಗಾದ ಮಹಿಳೆಯ ಫೋಟೋವನ್ನ ನಿಮಗೆ ತೋರಿಸ್ತಾ ಇದ್ದೀವಿ. ನೋಡಿ, ದೊಡ್ಡ ದೊಡ್ಡ ನಾಯಕರುಗಳ ಜೊತೆಗೆ ಈ ವಂಚಕನ ಫೋಟೋಗಳಿದಾವೆ. ಯರ್ರಿ ಸ್ವಾಮಿ ಆತನ ಫೋಟೋ ಗಮನಿಸ್ತಾ ಇದ್ದೀರಿ. ಈತ ಈ ಮಹಿಳೆಗೆ ಪರಿಚಯ ಆಗ್ತಾನೆ. ಈ ಮಹಿಳೆ ಏನೋ ಸಮಾಜ ಸೇವೆ ಮಾಡ್ತಾ ಇರ್ತಾರಂತೆ. ನೀವು ಇಷ್ಟು ಸಮಾಜ ಸೇವೆ ಮಾಡ್ತಾ ಇದ್ದೀರಿ, ನೀವು ಎಂಎಲ್ಸಿ ಆಗಬೇಕು, ಕಾಂಗ್ರೆಸ್ನಿಂದ ಎಂಎಲ್ಸಿ ಆಗ್ತೀರಿ, ನೀವು 5 ಕೋಟಿ ಕೊಟ್ರೆ ಅಂತ ಹೇಳಿ ನಂಬಿಸ್ಬಿಡ್ತಾನೆ ಆಕೆಯನ್ನ. ಪಾಪ ಮಹಿಳೆಯಿಂದ ಕೋಟಿ ಕೋಟಿ ಹಣ ಪೀಕಿ ದೆಹಲಿಗೂ ಕರೆದುಕೊಂಡು ಹೋಗಿದ್ದ ಈ ಚಾಲಾಕಿ. ಎಐಸಿಸಿ ನಾಯಕರು ದೆಹಲಿಗೆ ಸಂದರ್ಶನಕ್ಕೆ ಕರೆದಿದ್ದಾರೆ ಅಂತ ಆಕೆಯನ್ನ ನಂಬಿಸಿ ದೆಹಲಿಗೆ ಕರೆದುಕೊಂಡು ಹೋಗಿರ್ತಾನೆ. ಹೈಕಮಾಂಡ್ ನಾಯಕರ ಭೇಟಿಗಾಗಿ ದೆಹಲಿಯ ಖಾಸಗಿ ಹೋಟೆಲ್ನಲ್ಲಿ ವಾಸ್ತವ್ಯವನ್ನ ಹೂಡ್ತಾರೆ. ಮಹಿಳೆ ತಂಗಿದ್ದ ರೂಮ್ ಬಾಗಿಲು ಬಡಿದು ಮೈಕೈ ಮುಟ್ಟಿ ಅಸಭ್ಯವಾಗಿ ಈತ ವರ್ತಿಸಿದ್ದ. ಈ ವೇಳೆ ಪ್ರತಿರೋಧ ತೋರಿ ರೂಮ್ ಲಾಕ್ ಮಾಡಿಕೊಂಡಿದ್ರು ಆ ಮಹಿಳೆ. ನಂತರ ಹಣ ವಾಪಸ್ ಕೇಳಿದಾಗ ಕೊಲೆ ಮಾಡೋದಾಗಿ ಬೆದರಿಕೆ ಹಾಕಿದ್ದಾನೆ ಅನ್ನೋ ಆರೋಪವೂ ಕೂಡ ಇದೆ. ಆಕೆಯ ಜೊತೆಗೆ ಮೈ ಕೈ ಮುಟ್ಟಿ ಅಸಭ್ಯವಾಗಿ ವರ್ತನೆ ಮಾಡಿರೋದಲ್ಲದೆ
ಆಕೆ ಹಣ ವಾಪಸ್ ಕೇಳಿದಾಗ ನಿನ್ನನ್ನ ಕೊಲೆ ಮಾಡಿಬಿಡ್ತೀನಿ ಅಂತೆಲ್ಲ ಬೆದರಿಕೆ ಹಾಕಿದಾನಂತೆ. ಸದ್ಯ ಹಲಸೂರು ಗೇಟ್ ಪೊಲೀಸ್ ಠಾಣೆಗೆ ದೂರನ್ನ ನೀಡಿದ್ದಾರೆ ಸಂತ್ರಸ್ತ ಮಹಿಳೆ. ಸಂತ್ರಸ್ತೆ ನೀಡಿದ ದೂರಿನ ಅನ್ವಯ ಯರ್ರಿಸ್ವಾಮಿ ಸೇರಿ 3 ಮೇಲೆ ಎಫ್ಐಆರ್ ದಾಖಲಾಗಿದೆ. ಬಸವರಾಜ್, ಸಿದ್ದರಾಜು ಎಂಬುವವರ ವಿರುದ್ಧವೂ ಕೂಡ ಈಗ ಪ್ರಕರಣ ದಾಖಲಾಗಿರೋದು. ಕೆಲಸ ಕಾರ್ಯದ ನಿಮಿತ್ತ ವಿಧಾನಸೌಧಕ್ಕೆ ಬರ್ತಾ ಇದ್ದೆ. ಆವಾಗ ಪರಿಚಯ ಆಗಿ ಸುಮಾರು ಕ್ಲೋಸ್ ಆಗಿ ನನ್ನ ಪ್ರೊಫೈಲೆಲ್ಲ ಹೇಳಿದ ಮೇಲೆ ಹೇಳಿದ, ನೀವು ಇಷ್ಟೆಲ್ಲ ಕಾರ್ಯ ಕೆಲಸ ಮಾಡುವಾಗ ನಿಮಗೆ MLC ಸ್ನಾನ ಯಾಕೆ ತೆಗಿಬಾರ್ದು ಅಂತ ಹೇಳಿದೆ. ನಾನೇ ಅಷ್ಟೆಲ್ಲ ದೊಡ್ಡ ವ್ಯಕ್ತಿ ನಾನೆಲ್ಲ ಅಷ್ಟೆಲ್ಲ ಹಣ ಹೊಂದಿಸಲಿಕ್ಕೂ ನನ್ನಿಂದ ಸಾಧ್ಯ ಇಲ್ಲ. ಆಮೇಲೆ ಅವನು ಹೇಳಿದ, ನಾನು ಪತ್ರಕರ್ತ, ಇಲ್ಲಿ ಕಾಂಗ್ರೆಸ್ ಆಡಳಿತ ಪಕ್ಷ ಕಾಂಗ್ರೆಸ್ ಮುಖಂಡರ ಮಾಧ್ಯಮ ಸಲಹೆಗಾರ ನಾನು. ಆಮೇಲೆ ವಿಧಾನಸಭಾ ಸಚಿವಾಲಯದ ಚರ್ಚಾ ಸಂಪಾದಕರ ಜೊತೆಯೂ ನಾನು ಸೇವೆ ಸಲ್ಲಿಸು, ಅದರಿಂದ ನಾನು ಟ್ರೈ ಮಾಡ್ತೇನೆ ಅಂತ ಹೇಳಿದ. ಆಮೇಲೆ ಟ್ರೈ ಮಾಡ್ತಾ ಹೇಳ್ತೇನೆ, ನನಗೆ 1.5 ಕೋಟಿ ಸಂಧಿಸಲಿಕ್ಕಾಗುತ್ತಂತ. ಸರ್, ನನಗೆ ಅಷ್ಟು ಸಾಧ್ಯನೇ ಇಲ್ಲ ಅಂತ ಹೇಳಿದ ಮೇಲೆ ಹೆಂಗಾದ್ರೂ ಮಾತಾಡಿ ಒಂದು ನಮ್ಮನ್ನು ನಾನು ಮಿಕ್ಕಿದವರೆಲ್ಲರ ಮಾತಾಡಿದಾಗ ಅವರು ಖುಷಿಪಟ್ಟು ಕೆಲವರೆಲ್ಲ ಹೆಲ್ಪ್ ಮಾಡಿದರು. 1.5 ಕೋಟಿ ಹಣ ಹೊಂದಿಸಿ ಶಿಕ್ಷಕರ ಸದನ ಶಿಕ್ಷಕರ ಸದನದಲ್ಲಿ 1.5 ಕೋಟಿ 2 ಸಲ ಹೋಗಿ ಕೊಟ್ಟು ಬಂದಿದ್ದರು. ಅಲ್ಲಿ ಹೇಳಿದ, ಅಲ್ಲಿ ನನ್ನ ಕ್ಯಾಶ್ ಕೊಟ್ಟಿದ್ದೇನೆ. ಆನ್ಲೈನಲ್ಲಿ ಸ್ವಲ್ಪ ಅಂದರೆ ಬೇರೆ ಅಕೌಂಟಿಗೆ ಟಿಕೆಟ್ ಮಾಡಲಿಕ್ಕೆ ಬೇಕು, ಹೈಕಮಾಂಡ್ಗಳು ಬರ್ತಾರೆ, ಬ್ಯಾನರ್ ಮಾಡಬೇಕು, ಅದು ಮಾಡಬೇಕು ಇದು ಮಾಡಬೇಕು ಅಂತೇಳಿ ಆನ್ಲೈನಲ್ಲಿ ಸ್ವಲ್ಪ ಟ್ರಾನ್ಸಾಕ್ಷನ್ ಮಾಡಿ. ಸರ್ಕಾರಿ ಶಾಲೆಯ ಕನ್ನಡ ಟೀಚರ್ ಅಲ್ಲಿ ಕೆಲಸ ಮಾಡುವ ಮಹಿಳೆಗೆ ಮೋಸ ಮಾಡಿದೆ ನಾನು. ಅಲ್ಲಿ ಆ ಮಹಿಳೆಯ ಹೆಸರನ್ನು ಒಂದು ಕೊಟ್ಟಿದ್ದೆ ನನಗೆ ಅಮೌಂಟ್ ಹಾಕಲಿಕ್ಕೆ. ಒಂದಿನ ನಾನು ಆ ಲೇಡಿಗೆ ಕಾಲ್ ಮಾಡಿ ಕೇಳಿದೆ, ನಾನು ಯರ್ರಿಸ್ವಾಮಿ 1 ಲಕ್ಷ ನಿಮ್ಮ ಅಕೌಂಟಿಗೆ ಹಾಕಲಿಕ್ಕೆ ಹೇಳ್ತಾ ಇದ್ದಾನೆ, ಹಾಕ್ಬೋದು? ಇಲ್ಲ ಮೇಡಮ್, ಅಲ್ಲಿ ಹಾಕಬೇಡಿ, ಅವನು ತುಂಬ ಮೋಸ ಅಂತ. ಆವಾಗ ಗೊತ್ತಾಯಿತು. ಅವಾಗೆಲ್ಲ ಸರ್ಚ್ ಮಾಡಿದಾಗ ಅವನು ಕಳ್ಳ ಅಂತ ಗೊತ್ತಾಯಿತು. ಸರ್ಕಾರಿ ಶಾಲೆಯ ಟೀಚರ್ ಅಂತಲೂ ಗೊತ್ತಾಯಿತು. ಸಂಜೆ ಹೊತ್ತಿಗೆ ತಲುಪಿದ್ದೇವೆ. ಬೆಳಿಗ್ಗೆಯೇ ಸಂದರ್ಶನ ಇದೆ ಅಂತ ಹೇಳಿದ. ಆಮೇಲೆ ಬೆಳಿಗ್ಗೆ ರಾತ್ರಿ ಊಟ ಮಾಡಿ ರೂಮ್ಗೆ ಹೋಗುವಾಗ ಅಸಭ್ಯವಾಗಿ ವರ್ತಿಸಿದ.